ಓಕೆ, ಕನಸಿನ ಕರ್ನಾಟಕ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಯಾವುದೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು. ಎಫ್ಐಆರ್ ರಿಜಿಸ್ಟರ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಎಫ್ಐಆರ್ನ ಲೋಕಾಯುಕ್ತ ಎಡಿಜಿಪಿ ಮೇಲ್ ಮೂಲಕ ಬರೆಸ್ತಿದ್ದಾರೆ. ತಕ್ಷಣವೇ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲಾಗುತ್ತೆ. ಯಾವುದೇ ಕ್ಷಣಗಳಲ್ಲೂ ಬೇಕಾದರೂ ಸಿದ್ದರಾಮಯ್ಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಬಹುದು. ಈಗಾಗಲೇ ಬರೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೋಕಾಯುಕ್ತ ಎಡಿಜಿಪಿ ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲಾಗುತ್ತೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ತನಿಖೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಆಗ ನೆಕ್ಸ್ಟ್ ಪ್ರೋಸೆಸ್. ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ಕೊಡದೆಯೇ ತನಿಖೆಯಲ್ಲಿ ಭಾಗಿಯಾಗ್ತಾರಾ? ಮತ್ತೊಂದು ಕಡೆ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿಸಿಕೊಂಡಿವೆ. ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕಕ್ಕೆ ಸಿಕ್ತಿದ್ದಾರೆ. ವಿನೋದ್, ನೋಡಿ, ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲು. ಏನಾಗ್ತಾ ಇದೆ ಸದ್ಯಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ? ಈಗಾಗಲೇ ಲೋಕಾಯುಕ್ತ ಎಡಿಜಿಪಿ ಅವರ ಸೂಚನೆ ಮೇರೆಗೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಎಫ್ಐಆರ್ ಪ್ರತಿಯನ್ನು ಕೂಡ ಈಗ ಸಿದ್ಧಪಡಿಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಎಫ್ಐಆರ್ ಅಲ್ಲಿ ಯಾವೆಲ್ಲ ಅಂಶಗಳೆಲ್ಲ ಉಲ್ಲೇಖ ಮಾಡಬೇಕು, ಜೊತೆಗೆ ಕೋರ್ಟ್ನ ಆದೇಶದಲ್ಲಿರುವಂತಹ ಅಂಶಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು, ಜೊತೆಗೆ ಯಾವ್ಯಾವ ಸೆಕ್ಷನ್ಗಳು ಹಾಕಬೇಕು ಅಂತ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿದೆ. ಆಯಾ ಸೆಕ್ಷನ್ಗಳಲ್ಲೂ ಕೂಡ ಆ ಎಫ್ಐಆರ್ ಅಲ್ಲಿ ನಮೂದನ ಮಾಡ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ಹಾಕಲಾಗುತ್ತೆ. A1 ಸಿದ್ದರಾಮಯ್ಯನವರಾದ್ರೆ A2 ಆಗಿ ಅವರ ಪತ್ನಿ ಪಾರ್ವತಿ ಅವರ ಹೆಸರಿರುತ್ತೆ. A3 ದೇವರಾಜ್ ಮತ್ತು A4 ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರು ಈಗಾಗಲೇ ಕೋರ್ಟ್ ಆದೇಶಿಸಿರುವಂತೆಯೇ ಆರೋಪಿಗಳ ಹೆಸರು ಕೂಡ ಈಗಾಗಲೇ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗುತ್ತೆ. ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಮೈಸೂರಿನ ಲೋಕಾಯುಕ್ತ SP ಅವರ ಕಚೇರಿಯಲ್ಲಿ ಈ ಒಂದು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಲೇ ಎಫ್ಐಆರ್ ದಾಖಲಾಗುತ್ತೆ. ಈಗಾಗಲೇ ಈ ಒಂದು ವಿಚಾರವಾಗಿ ಆಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಅದನ್ನ ಮತ್ತೆ ಮತ್ತೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಿ ರಾಜೀನಾಮೆಗೆ ಆಗ್ರಹಿಸಿದೆ. ಈಗಾಗಲೇ ಸಿಎಂ ಅವರು ಕೂಡ ಇವತ್ತಿನಿಂದ 3 ದಿನ ಮೈಸೂರಿನ ಕಾರಣಕ್ಕಾಗಿ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ದರ್ಶನ್ಗೆ ಇಂದು ಇಲ್ಲ ಬೇಲ್ ಭಾಗ್ಯ. ಬೇಲ್ಗಾಗಿ ಕಾಯ್ತಿದ್ದ ದಾಸನಿಗೆ ನಿರಾಸೆಯಾಗಿದೆ. ಸೋಮವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಉಳಿದ ಎಲ್ಲ ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಸಿಕ್ಕಿದೆ. ಸರ್ಕಾರದ SPP ಪ್ರಸನ್ನಕುಮಾರ್ ಸಲ್ಲಿಸಿದ್ದಾರೆ. ಉಳಿದ 5 ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಆಗಿದೆ. ನೋಡಿ, ಕೇವಲ ದಾಸ ಮಾತ್ರ ಅಲ್ಲ, ದಾಸನ ಅಭಿಮಾನಿಗಳು ಕೂಡ ಇವತ್ತು ಕಾಯ್ತಾ ಇದ್ರು ದರ್ಶನ್ಗೆ ಬೇಲ್ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಟ ದರ್ಶನ್ಗೆ ಬೇಲ್ ಭಾಗ್ಯ ಇಲ್ಲ. ಬೇಲ್ಗಾಗಿ ಕಾಯ್ತಿದ್ದಂಥ ದಾಸನಿಗೆ ನಿರಾಸೆಯಾಗಿದೆ. ಓಕೆ, ಕನಸಿನ ಕರ್ನಾಟಕ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಯಾವುದೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು. ಎಫ್ಐಆರ್ ರಿಜಿಸ್ಟರ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಎಫ್ಐಆರ್ನ ಲೋಕಾಯುಕ್ತ ಎಡಿಜಿಪಿ ಮೇಲ್ ಮೂಲಕ ಬರೆಸ್ತಿದ್ದಾರೆ. ತಕ್ಷಣವೇ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲಾಗುತ್ತೆ. ಯಾವುದೇ ಕ್ಷಣಗಳಲ್ಲೂ ಬೇಕಾದರೂ ಸಿದ್ದರಾಮಯ್ಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಬಹುದು. ಈಗಾಗಲೇ ಬರೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೋಕಾಯುಕ್ತ ಎಡಿಜಿಪಿ ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲಾಗುತ್ತೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ತನಿಖೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಆಗ ನೆಕ್ಸ್ಟ್ ಪ್ರೋಸೆಸ್. ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ಕೊಡದೆಯೇ ತನಿಖೆಯಲ್ಲಿ ಭಾಗಿಯಾಗ್ತಾರಾ? ಮತ್ತೊಂದು ಕಡೆ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿಸಿಕೊಂಡಿವೆ. ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕಕ್ಕೆ ಸಿಕ್ತಿದ್ದಾರೆ. ವಿನೋದ್, ನೋಡಿ, ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ ಎಫ್ಐಆರ್ ದಾಖಲು. ಏನಾಗ್ತಾ ಇದೆ ಸದ್ಯಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ? ಈಗಾಗಲೇ ಲೋಕಾಯುಕ್ತ ಎಡಿಜಿಪಿ ಅವರ ಸೂಚನೆ ಮೇರೆಗೆ
FIR ದಾಖಲು ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ FIR ಪ್ರತಿಯನ್ನು ಕೂಡ ಈಗ ಸಿದ್ಧಪಡಿಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ FIR ಅಲ್ಲಿ ಯಾವೆಲ್ಲ ಅಂಶಗಳೆಲ್ಲ ಉಲ್ಲೇಖ ಮಾಡಬೇಕು, ಜೊತೆಗೆ ಕೋರ್ಟ್ನ ಆದೇಶದಲ್ಲಿರುವಂತಹ ಅಂಶಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು, ಜೊತೆಗೆ ಯಾವ್ಯಾವ ಸೆಕ್ಷನ್ಗಳು ಹಾಕಬೇಕು ಅಂತ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿದೆ. ಆಯಾ ಸೆಕ್ಷನ್ಗಳಲ್ಲೂ ಕೂಡ ಆ FIR ಅಲ್ಲಿ ನಮೂದನ ಮಾಡ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯನವರ ವಿರುದ್ಧವಾಗಿ FIR ಹಾಕಲಾಗುತ್ತೆ. A1 ಸಿದ್ದರಾಮಯ್ಯನವರಾದ್ರೆ A2 ಆಗಿ ಅವರ ಪತ್ನಿ ಪಾರ್ವತಿ ಅವರ ಹೆಸರಿರುತ್ತೆ. A3 ದೇವರಾಜ್ ಮತ್ತು A4 ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರು ಈಗಾಗಲೇ ಕೋರ್ಟ್ ಆದೇಶಿಸಿರುವಂತೆಯೇ ಆರೋಪಿಗಳ ಹೆಸರು ಕೂಡ ಈಗಾಗಲೇ FIR ಅಲ್ಲಿ ಉಲ್ಲೇಖ ಆಗುತ್ತೆ. ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಮೈಸೂರಿನ ಲೋಕಾಯುಕ್ತ SP ಅವರ ಕಚೇರಿಯಲ್ಲಿ ಈ ಒಂದು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಲೇ FIR ದಾಖಲಾಗುತ್ತೆ. ಈಗಾಗಲೇ ಈ ಒಂದು ವಿಚಾರವಾಗಿ CM ಸಿದ್ದರಾಮಯ್ಯವರು ಕೂಡ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಅದನ್ನ ಮತ್ತೆ ಮತ್ತೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಯಾವುದೇ ಕಡೆ ಕೂಡ ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಿ ರಾಜೀನಾಮೆಗೆ ಆಗ್ರಹಿಸಿದೆ. ಈಗಾಗಲೇ CM ಅವರು ಕೂಡ ಇವತ್ತಿನಿಂದ 3 ದಿನ ಮೈಸೂರಿನ ಕಾರಣಕ್ಕಾಗಿ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ದರ್ಶನ್ಗೆ ಇಂದು ಇಲ್ಲ ಬೇಲ್ ಭಾಗ್ಯ. ಬೇಲ್ಗಾಗಿ ಕಾಯ್ತಿದ್ದ ದಾಸನಿಗೆ ನಿರಾಸೆಯಾಗಿದೆ. ಸೋಮವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಸೋಮವಾರಕ್ಕೆ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಉಳಿದ ಎಲ್ಲ ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಸಿಕ್ಕಿದೆ. ಸರ್ಕಾರದ SPP ಪ್ರಸನ್ನಕುಮಾರ್ ಸಲ್ಲಿಸಿದ್ದಾರೆ. ಉಳಿದ 5 ಆರೋಪಿಗಳ ಅರ್ಜಿಗೆ ಆಕ್ಷೇಪಣೆ ಆಗಿದೆ. ನೋಡಿ, ಕೇವಲ ದಾಸ ಮಾತ್ರ ಅಲ್ಲ, ದಾಸನ ಅಭಿಮಾನಿಗಳು ಕೂಡ ಇವತ್ತು ಕಾಯ್ತಾ ಇದ್ರು ದರ್ಶನ್ಗೆ ಬೇಲ್ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ನಟ ದರ್ಶನ್ಗೆ ಬೇಲ್ ಭಾಗ್ಯ ಇಲ್ಲ. ಬೇಲ್ಗಾಗಿ ಕಾಯ್ತಿದ್ದಂಥ ದಾಸನಿಗೆ ನಿರಾಸೆಯಾಗಿದೆ. ಓಕೆ, ಕನಸಿನ ಕರ್ನಾಟಕ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಯಾವುದೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಬಹುದು. FIR ರಿಜಿಸ್ಟರ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. FIR ಲೋಕಾಯುಕ್ತ ADGP ಮೇಲ್ ಮೂಲಕ ಬರೆಸ್ತಿದ್ದಾರೆ. ತಕ್ಷಣವೇ ಆದೇಶ ಸಿಕ್ಕ ತಕ್ಷಣವೇ FIR ದಾಖಲಾಗುತ್ತೆ. ಯಾವುದೇ ಕ್ಷಣಗಳಲ್ಲೂ ಬೇಕಾದರೂ ಸಿದ್ದರಾಮಯ್ಯ ವಿರುದ್ಧ ಈಗ FIR ದಾಖಲಾಗಬಹುದು. ಈಗಾಗಲೇ ಬರೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೋಕಾಯುಕ್ತ ADGP ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ FIR ದಾಖಲಾಗುತ್ತೆ. ಅದಾದ ಬಳಿಕ CM ಸಿದ್ದರಾಮಯ್ಯ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ. ತನಿಖೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಆಗ ನೆಕ್ಸ್ಟ್ ಪ್ರೋಸೆಸ್. ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ಕೊಡದೆಯೇ ತನಿಖೆಯಲ್ಲಿ ಭಾಗಿಯಾಗ್ತಾರಾ? ಮತ್ತೊಂದು ಕಡೆ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನಾಗಿಸಿಕೊಂಡಿವೆ. ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿನೋದ್, ನೋಡಿ, ಮೇಲ್ ಮೂಲಕ ಆದೇಶ ಸಿಕ್ಕ ತಕ್ಷಣವೇ FIR ದಾಖಲು. ಏನಾಗ್ತಾ ಇದೆ ಸದ್ಯಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ? ಈಗಾಗಲೇ ಲೋಕಾಯುಕ್ತ ADGP ಅವರ ಸೂಚನೆ ಮೇರೆಗೆ FIR ದಾಖಲು ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ FIR ಪ್ರತಿಯನ್ನು ಕೂಡ ಈಗ ಸಿದ್ಧಪಡಿಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ FIR ಅಲ್ಲಿ ಯಾವೆಲ್ಲ ಅಂಶಗಳೆಲ್ಲ ಉಲ್ಲೇಖ ಮಾಡಬೇಕು, ಜೊತೆಗೆ ಕೋರ್ಟ್ನ ಆದೇಶದಲ್ಲಿರುವಂತಹ ಅಂಶಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು, ಜೊತೆಗೆ ಯಾವ್ಯಾವ ಸೆಕ್ಷನ್ಗಳು ಹಾಕಬೇಕು ಅಂತ ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿದೆ. ಆಯಾ ಸೆಕ್ಷನ್ಗಳಲ್ಲೂ ಕೂಡ FIR ಅಲ್ಲಿ ನಮೂದನ ಮಾಡ್ತಾ ಇದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯನವರ ವಿರುದ್ಧವಾಗಿ FIR ಹಾಕಲಾಗುತ್ತೆ. A1 ಸಿದ್ದರಾಮಯ್ಯನವರಾದ್ರೆ A2 ಆಗಿ ಅವರ ಪತ್ನಿ ಪಾರ್ವತಿ ಅವರ ಹೆಸರಿರುತ್ತೆ.